ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಸೆಕೆಂಡ್ T20 ಮ್ಯಾಚ್ ನಮ್ಮ ಭಾರತ ತಂಡಕ್ಕೆ ಒಂದು ಭರ್ಜರಿ ಜಯ ಅಂತಲೇ ಹೇಳ್ಬೋದು. ಹಾಗೆ ಗೆದ್ದ ನಂತರ ಕೋಚ್ ಗೌತಮ್ ಗಂಭೀರ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದರು, ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೌದು ಸ್ನೇಹಿತರೆ, ನಮ್ಮ ಭಾರತ ತಂಡ ಐರ್ಲೆಂಡ್ ವಿರುದ್ಧ T20 ಶುರುವಾಗಿತ್ತು. ಅಲ್ಲಿಂದ ಬ್ಯಾಕ್ ಟು ಬ್ಯಾಕ್ ಸೋಲಿನಿಂದ ಕಂಗೆಟ್ಟು ಹೋಗಿತ್ತು ಅಂತಲೇ ಹೇಳ್ಬೋದು. ಐರ್ಲೆಂಡ್ ವಿರುದ್ಧ 2 ಮ್ಯಾಚ್ ಆಡಿದರೆ 2-2 ಮ್ಯಾಚ್ ಸೋತು ಆ ಸರಣಿಯನ್ನು ಕೂಡ ನಮ್ಮ ಭಾರತ ತಂಡ ಸೋತಿತ್ತು. ಅದಾದಮೇಲೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ T20 ಸೀರೀಸ್ ಸ್ಟಾರ್ಟ್ ಆಯಿತು. ಅಲ್ಲಿಯೂ ಕೂಡ ನಮ್ಮ ಭಾರತ ತಂಡ ಕೇವಲ 1 ಮ್ಯಾಚ್ ಮಳೆಯಿಂದ ಟೈ ಆದರೆ 4 ಮ್ಯಾಚ್ 4ಕ್ಕೆ 4 ಕೂಡ ಸೋತಿತ್ತು ಅಂತಲೇ ಹೇಳ್ಬೋದು. 4ಕ್ಕೆ 4 ಮ್ಯಾಚ್ ಸೋತು ಕಳಪೆ ದಾಖಲೆ ಬರೆದಿತ್ತು. ಅಲ್ಲಿಯೂ ಕೂಡ ನಮ್ಮ ಭಾರತ ತಂಡಕ್ಕೆ ಮುಖಭಂಗ ಆಗಿತ್ತು ಅಂತಲೇ ಹೇಳ್ಬೋದು. ಅಲ್ಲಿಯೂ ಕೂಡ ತುಂಬಾ ಮಿಸ್ಟೇಕ್ಗಳಿಂದ ನಮ್ಮ ಭಾರತ ತಂಡ ಸೋಲೋಕ್ಕೆ ಕಾರಣ ಆಗಿತ್ತು. ಅದಾದಮೇಲೆ ಅದೇ ಇಂಗ್ಲೆಂಡ್ ತಂಡದ ವಿರುದ್ಧ ODI ಮ್ಯಾಚ್ಗಳಿದ್ವು. ODI ಮ್ಯಾಚಲ್ಲಿ ನಮ್ಮ ಭಾರತ ತಂಡ ಗೆದ್ದರೆ ಇನ್ನೊಂದು ಇಂಗ್ಲೆಂಡ್ ತಂಡ ಗೆದ್ದಿತ್ತು. ಬಟ್ ಕೊನೆಯ ಮ್ಯಾಚು ಕೂಡ ಇಂಗ್ಲೆಂಡ್ ತಂಡ ಗೆದ್ದು ಸರಣಿ ಏಕದಿನ ಪಂದ್ಯದ ಕಪ್ಪನ್ನು ಕೂಡ ಇಂಗ್ಲೆಂಡ್ ವಶ ಮಾಡಿಕೊಂಡಿತ್ತು. ಅದಾದಮೇಲೆ ನೋಡೋದಾದರೆ ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಮ್ಯಾಚ್ಗಳು ಶುರು ಆದವು. ಇಲ್ಲಿ ನಮ್ಮ ಭಾರತ ತಂಡ ಫುಲ್ ಕಮ್ಬ್ಯಾಕ್ ಮಾಡಿತು ಅಂತಲೇ ಹೇಳ್ಬೋದು. ಯಾಕಂದರೆ ಮೊದಲನೇ ಮ್ಯಾಚಲ್ಲೂ ಕೂಡ ಚೆನ್ನಾಗಿ ಆಡಿ ಗೆದ್ದರೆ ಸೆಕೆಂಡ್ ಮ್ಯಾಚಲ್ಲೂ ಕೂಡ ಭರ್ಜರಿ ಜಯ ಗಳಿಸಿದರು. ಹೀಗಾಗಿ ನಮ್ಮ ಭಾರತ ತಂಡ ಮರಳಿ ಗೆಲುವಿನ ಫಾರ್ಮ್ಗೆ ಬಂದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಹಿಂದುಗಡೆ 3 ಸರಣಿ ನೋಡೋದಾದರೆ ನಮ್ಮ ಭಾರತ ತಂಡ ಅತ್ಯಂತ ಇತಿಹಾಸದಲ್ಲೇ ಅತ್ಯಂತ ಕಳಪೆ ಪ್ರದರ್ಶನ ನೀಡಿತ್ತು ಅಂತಲೇ ಹೇಳ್ಬೋದು. ಬಟ್ ಇವಾಗ ಸದ್ಯಕ್ಕೆ ಆಡೋದ ರೀತಿ ನೋಡಿದರೆ ಇನ್ನು ಮುಂದೆ ನಮ್ಮ ಭಾರತ ತಂಡ ಫುಲ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗೆ ಎಲ್ಲ ಪ್ಲೇಯರ್ಗಳು ಕೂಡ ಮತ್ತೆ ಮರಳಿ ಫಾರ್ಮ್ಗೆ ಬರ್ತಿದ್ದಾರೆ. ಹಾಗೆ ನೋಡೋಣ ನೆಕ್ಸ್ಟ್ ಮ್ಯಾಚ್ ನಮ್ಮ ಭಾರತ ತಂಡ ಯಾವ ಥರ ಆಡ್ತಾರೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಂಭೀರ್ ಅವರು ಕೂಡ ಪ್ರೆಸ್ ಕಾನ್ಫರೆನ್ಸಲ್ಲಿ ಅದನ್ನೇ ಹೇಳಿದ್ದಾರೆ. ನಾವು ಸೋಲಿನಿಂದ ಕಂಗೆಟ್ಟು ಹೋಗಿದ್ವಿ, ಬಟ್ ಇವಾಗ ತುಂಬಾ ಖುಷಿ ಆಗ್ತಿದೆ. ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಇದೇ ಥರ ನಾವು ಕಂಟಿನ್ಯೂ ಮಾಡಿದರೆ ಕಪ್ ಗೆಲ್ಲೋದು ನಾವೇ ಅಂತ ಹೇಳಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.